ನಮಸ್ಕಾರ, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ನೀವು ಈಗಾಗಲೇ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಿ ಮನೆಯಲ್ಲಿ ಕೂತಿದ್ರೆ ಇದು ನಿಮ್ಮ ತಪ್ಪು. ಯಾಕಂತಂದರೆ ಅಪ್ಲಿಕೇಶನ್ಸ್ ನೀವು ಹಾಕಿ 1 ತಿಂಗಳಾದರೂ ಕೂಡ ನಿಮ್ಗೆ ಇನ್ನೂವರೆಗೂ ಕೂಡ ಲಿಸ್ಟ್ ಬಿಟ್ಟಿಲ್ಲ, ಕಾಲ್ ಬಂದಿಲ್ಲ ಅಂತ ನೀವು ಕಾಲೇಜನ್ನು ಬಿಟ್ಟು ಮನೆಯಲ್ಲಿ ಕೂತ್ಕೊಂಡಿದ್ರೆ ಅದು ಆಗದ ಮಾತು. ಸೊ ಏನು ಮಾಡಬೇಕು ಸರ್ ಮುಂದೆ? ಈಗ ನಮ್ಗೆ ಇನ್ನೂವರೆಗೆ ಹಾಸ್ಟೆಲ್ ಸಿಕ್ಕಿಲ್ಲ ಅಂತಂದರೆ ಸೊ ಅಂಥ ವಿದ್ಯಾರ್ಥಿಗಳು ನೀವು ನಿಮ್ಮ ಜಿಲ್ಲೆಗಳಲ್ಲಿ ನೀವು ಯಾವ ಜಿಲ್ಲೆಗೆ ಕಾಲೇಜ್ ಓದ್ತಾ ಇದ್ದೀರಿ ಆ ಜಿಲ್ಲೆಯ ಸಮಾಜ ಕಲ್ಯಾಣ ಇಲಾಖೆಯವರಿಗೆ ಹೋಗಿ ಭೇಟಿಯಾಗಬೇಕಾಗತ್ತೆ. ಕಾಲೇಜ್ ಸ್ಟಾರ್ಟ್ ಆಗಿದೆ, ಏನು ಮಾಡಬೇಕು ಅಂತ ನೀವು ರಿಕ್ವೆಸ್ಟ್ ಮಾಡ್ಕೋಬೇಕಾಗತ್ತೆ. ಮನೆಯಲ್ಲೇ ಕೂತ್ರೆ ನಿಮಗೆ ಏನೂ ಬರೋದಿಲ್ಲ. ಯಾಕಂತಂದರೆ ಈಗಾಗಲೇ ಕಾಲೇಜುಗಳು ಆರಂಭವಾಗಿದ್ದಾವೆ ಮತ್ತು ಭಾಳಷ್ಟು ವಿದ್ಯಾರ್ಥಿಗಳು ಈ ಥರನೇ ಪ್ರೊಸೀಜರ್ ಮಾಡಿದ್ದಾರೆ. ಏನು ಮಾಡಿದ್ದಾರೆ, ಅವ್ರು ಹೋಗಿ ಇದಕ್ಕೆ ಇಲಾಖೆಗೆ ಹೋಗಿ ರಿಕ್ವೆಸ್ಟ್ ಮಾಡಿಕೊಂಡು ತಮ್ಮ ಒಂದು ಪ್ರಾಬ್ಲಮನ್ನು ಹೇಳಿಕೊಂಡು ಆಲ್ಟರ್ನೇಟಾಗಿ ಒಂದು ಹಾಸ್ಟೆಲ್ಗಳನ್ನು ಪಡ್ಕೊಂಡು ಈಗ ಆಲ್ರೆಡಿ ಜಾಯಿನ್ ಆಗಿಬಿಟ್ಟಿದ್ದಾರೆ. ಯಾರೆಲ್ಲ ಇನ್ನೂವರೆಗೆ ನೀವು ಹಾಗೆ ವೇಟ್ ಮಾಡ್ತಾ ಲಿಸ್ಟ್ ಯಾವಾಗ ಬಿಡ್ತಾರೆ ಅಂತ ವೇಟ್ ಮಾಡ್ತಾ ಇದ್ದರೆ ಇದು ನಿಮಗೆ ಆಗದ ಮಾತು ಅಂತ ತಿಳ್ಕೊರಿ. ಯಾಕಂದರೆ ಇವಾಗಂತೂ ತುಂಬಾ ಏನಾಗಿದೆ, ಇನ್ಫ್ಲುಯೆನ್ಸು ಅದು ಇದು ಅಂತ ಹೇಳಿ ಹಾಸ್ಟೆಲ್ಗಳನ್ನು ಪಡ್ಕೊತಾ ಇದ್ದಾರೆ. ನೀವು ಕೂಡ ಮನೇಲಿ ಕೂತ್ಕೊಳ್ದೇ ಹಾಸ್ಟೆಲ್ಗಳನ್ನು ಏನು ಮಾಡಿ ಅಟ್ಲೀಸ್ಟ್ ಒಂದು ಯಾವ್ದಾದ್ರು ಇನ್ಫ್ಲುಯೆನ್ಸು ಅಥವಾ ಯಾರೋ ಪರಿಚಯ ಮೇಲೂ ನೀವು ಏನು ಮಾಡಬೇಕು ಅಂತಂದರೆ ಹಾಸ್ಟೆಲನ್ನು ಪಡ್ಕೋಬೇಕಾಗತ್ತೆ. ಹಾಸ್ಟೆಲ್ ಎಕ್ಸ್ಟೆನ್ಷನ್ ಕೊಡ್ತಾರೆ ಬಿಡ್ತಾರೋ ಅದು ಮುಂದೆ ನೋಡಬೇಕು. ಯಾಕಂದರೆ 22ನೇ ತಾರೀಕಿಗೆ ಕ್ಲೋಸ್ ಆಗಿದೆ. ಆದರೂ ಕೂಡ ಹಾಸ್ಟೆಲ್ ಯಾಕಂದರೆ ಇವಾಗ ಅಲ್ಲೆರಡು ಸೈನ್ಸ್ ವಿದ್ಯಾರ್ಥಿಗಳು ಏನು ಮಾಡಬೇಕು ಅಂತ ಅವರು ಕೂಡ ಒಂದು ಏನಂದರೆ ರಿಕ್ವೆಸ್ಟಿಂಗ್ ಮೇಲೆ ಏನು ಮಾಡಬೇಕು, ಅವರು ರಿಕ್ವೆಸ್ಟ್ ಮಾಡ್ಕೋಬೇಕು ಇಲಾಖೆಯಲ್ಲಿ ಹೋಗಿ, ಸರ್ ನಾವು ಈಗ ಲೇಟಾಗಿ ಅಡ್ಮಿಷನ್ ಆಗಿದೆ, ಸೊ ನಮಗೆ ಏನೊಂದು ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಲಿಕ್ಕೆ ನಮಗೆ ಅಲೋ ಮಾಡಿ ಕೊಡಿ, ಅಥವಾ ನಾವೀಗ ಅಪ್ಲಿಕೇಶನ್ ಹಾಕ್ಕೊಂಬರ್ತೀವಿ, ನಮ್ಮದು ಕನ್ಸಿಡರ್ ಮಾಡಿ ಅಂತ ನೀವು ರಿಕ್ವೆಸ್ಟ್ ಮಾಡ್ಕೋಬೇಕಾಗುತ್ತೆ. ಹೊರತು ಅದು ಬಿಡೋದು ಯಾಕಂದರೆ ಆಲ್ರೆಡಿ ಲೇಟ್ ಆಗಿಬಿಟ್ಟಿದೆ. ಆ್ಯಕ್ಚುಲಿ ಲೇಟ್ ಆಗಿದ್ದಕ್ಕೆ ಈಗ ಏನು ಮಾಡಲಿಕ್ಕೆ ಬರೋದಿಲ್ಲ. ಆಮೇಲೆ ನಿಮ್ಮ ಸಲುವಾಗಿ ಅಂತ ಓಪನ್ ಮಾಡೋಕ್ಕಾಗೋದಿಲ್ಲ. ಆಲ್ರೆಡಿ ಆಲ್ಮೋಸ್ಟ್ 99% ಎಲ್ಲ ಅಡ್ಮಿಷನ್ಸ್ಗಳು ಕ್ಲೋಸ್ ಆಗಿದ್ದಾವೆ. ಇವಾಗ ಓನ್ಲಿ ಫಾರ್ BEd ಒಂದು ಕೌನ್ಸಿಲಿಂಗ್ ನಡೆದಿದೆ, ಆಮೇಲೆ ನಿಮ್ಮದೊಂದು ಅಷ್ಟೇ ನಡೆದಿರೋದು. ಸೊ ಅವ್ರುಗಳಿಗೆ ಏನಾದರೂ ಬಿಟ್ಟರೆ ನಿಮಗೂ ಬಿಡ್ಬೋದು, ಆದರೆ ಬಿಡೋದು ಕಷ್ಟ. ಯಾಕಂದರೆ ಆಲ್ರೆಡಿ ಲೇಟ್ ಆಗಿದೆ. ನೀವು ಹೋಗಿ ರಿಕ್ವೆಸ್ಟ್ ಮಾಡಿಕೊಂಡು ಅಪ್ಲಿಕೇಶನ್ ಹಾಕ್ಬೋದು. ಅಪ್ಲಿಕೇಶನ್ ಏನು ಕ್ಲೋಸ್ ಇರೋದಿಲ್ಲ, ವೆಬ್ಸೈಟ್ ಓಪನ್ ಇರುತ್ತೆ ಯಾವಾಗಲೂ, ಆದರೆ ಅದನ್ನು ಕನ್ಸಿಡರ್ ಮಾಡೋದಿಲ್ಲ ಅಷ್ಟೇ. ಸೊ ಹಿಂಗಿರ್ಬೇಕಾದ್ರೆ ನೀವು ಹೋಗಿ ನಾಳೆಗೆ ಹೋಗಿ ಏನು ಮಾಡಿ ಅಂತಂದರೆ ನೀವು ಅಪ್ಲಿಕೇಶನನ್ನು ರಿಕ್ವೆಸ್ಟ್ ಮಾಡ್ಕೊಳ್ರಿ. ಸಮಾಜ ಕಲ್ಯಾಣ ಇಲಾಖೆ, ಸೋಷಿಯಲ್ ವೆಲ್ಫೇರು ಯಾವ್ದು ಬರುತ್ತೆ ನೋಡಿ ನಿಮ್ಮ ಇಲಾಖೆಯಲ್ಲಿ ಹೋಗಿ ರಿಕ್ವೆಸ್ಟ್ ಮಾಡಿಕೊಂಡು ಅಪ್ಲಿಕೇಶನ್ ಹಾಕಿ ಜಾಯಿನ್ ಆಗಲಿಕ್ಕೆ ಟ್ರೈ ಮಾಡಿ.